ಹೇಳಕ್ಕೆ ನಾನು ದೇವಸ್ಥಾನ ರೆಡಿ ಆದಾಗಿಂದ ಬರ್ತಾ ಇದ್ದೀನಿ. ನನ್ಗೆ ಏನು ತೊಂದರೆ ತಾಪತ್ತೆ ಇಲ್ಲ, ದೇವ್ರು ಕಾಪಾಡಿದಾಳೆ. ಪಾಯ ಕೂಡ ನೀರ್ ಬರಗಂಟ ನಾನ್ ತೆಗ್ದಿದ್ದೀನಿ. ನಾನ್ ಬೆಳಗ್ಗೆ ಸಂಜೆವರೆಗೆ ಪಾಯ ನೀರ್ ಬರಂಗ್ ತೆಗ್ದಿದ್ದೀನಿ. ನನ್ಗೆ ಒಳ್ಳೇದಾಗಿಲ್ಲ. ಸಾಕ್ಷಿ ನಾನೇ ನನ್ಗೆ ಮೊನ್ನೆ ಒಂದ್ ತಿಂಗಳು ಶನಿವಾರ ಬರ್ಬೇಕು ಅಂತ ಬಂದಿಲ್ಲ. ಭಾನುವಾರ ನೋಡ್ರೆ ಫುಲ್ ಪಾಯೆಲ್ಲ ಗುಳ್ಳೆ ಬಂದಿಲ್ಲ ಅಂತ. ಅಯ್ಯೋ ಬೆಳಗ್ಗೆ ಅದಕ್ಕೆ ಮೊಬೈಲ್ ಗಿಬಲ್ ಬಿಸಾಕ್ಬಿಟ್ಟು ನಾನು ಹಂಗೆ ಎದ್ದು ಹೊರಟು ಮೊಬೈಲ್ ತಗೊಂಡ್ಬರ್ಬೇಕಾಯ್ತು, ಮೆಸೇಜ್ ಮಾಡ್ಕೊಂಡ್ ಬರ್ಬೇಕಾಯ್ತು. ಅದೆಲ್ಲ ಸುಮ್ಮನೆ ಬೇಡ, ಭಕ್ತಿಯಿಂದ ಕೇಳ್ಕೊಂಡು ಯಾವ ಕೆಸಂಪುರ ಅಕ್ಕ ಒಂದ್ಸರಿ ಕ್ಲಾಸ್ ಹಾಕ್ಬಿಡಿ. ಅಕ್ಕಂದಿಗೆ ಒಂದು ಅಕ್ಕ ಹೇಳು, ಅಕ್ಕ ಆಸ್ತಿ ಕೇಳ್ಬೇಡ, ಅಷ್ಟೊಂದು ಬಾಳೆ ಕೇಳು. ಬಂದಿರೋದು 5 ವರ್ಷ ಮಕ್ಕಳಿರ್ಲಿಲ್ಲ, ಇವಾಗ 7 ತಿಂಗಳು ಪ್ರೆಗ್ನೆನ್ಸಿ ಇದೆ. ತಂಗಿ ನಂಬಿದೀಯಾ? ನಂಬಿದೀನಿ. ಬಾವ ನೀನಾ? ಇಲ್ಲಿ ಗೊತ್ತಿರ್ಲಿಲ್ಲ, ಮೊಬೈಲ್ ಅಲ್ಲಿ ನೋಡ್ಕೊಂಡು ಬಂದಿರೋದು. ಆಯ್ತು ಮಗಳು, ನೀನು ಮಗಳು ಅವಳ ಅಕ್ಕ. ಯಾರು ಆಸ್ತಿ ಕೇಳ್ಬೇಡಿ, ಅಷ್ಟೊಂದು ಬಳೆ ಮಾತ್ರ ಕೇಳಿ. ಆಸ್ತಿ ಕಮ್ಮಿ ಐತೆ. ತಂದೆ ಮಂಗಳೂರಿಗೆ ಇದಕ್ಕೆ ಕರ್ಕೊಂಡು ಹೋಗಿದ್ರು. 2 ವರ್ಷದಿಂದ ತೋರಿಸ್ತಿದೀವಿ, ಆದ್ರೂ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಚೆನ್ನಾಗಾದ್ರೆ ಬೇರೆ ಮೇಲೆ ಒಂದ್ಸರಿ ಭಕ್ತರು ಇವ್ರು ಯಾರು? ಇವರು ಭಕ್ತರು ಇನ್ನು ಬಂದು ಸುಮ್ಮನೆ ಬಂದು ನಾನು ಮೊನ್ನೆ ಬಂದು ಹುಷಾರಾಗಿಲ್ಲ, ನೆನ್ನೆ ಬಂದು ಹುಷಾರಾಗಿಲ್ಲ, ದೇವ್ರು ಬಂದು ಬಿಲ್ಡಪ್ ಕೊಡೋರು ಹುಷಾರಾಗಲ್ಲ ಆಗ್ತಾರೆ. ಈಗೆಲ್ಲ ನೆನ್ನೆ ಬೇರೆ ನೆನ್ನೆ ಬಂತೆ, ಅಯ್ಯೋ ನಂಗೆ ಹುಷಾರಾಗಿಲ್ಲ ಅಂದ. ಅವ್ನು ಬಂದ್ಬಿಟ್ಟು ಅಲ್ಲಿ ಇದ್ಕೊಂಡಿದ್ದ, ಮೊಬೈಲ್ ಇಟ್ಕೊಂಬಂದು ಸೀದಾ ಬರ್ತಾನೆ. ಹಣ್ಣು ಕಾಯಿ ತಗೊಳಲ್ಲ, ಕಾಯಿ ಅಡ್ಬೀಳಲ್ಲ. ನೋಡ್ದೆ ಅವ್ನು ಹೆಂಗೆ ಹೋದ ಅಂತ. ದೇವ್ರು ಬಂದು ಹೋಗಿ ಹೋದ ಅಂದರೆ ನಮ್ಮನೆ ಕೆಲ್ಸಕ್ಕೆ ಬಾ ಅಂತ ಕರೆದೋದು ದೇವ್ರನ್ನ. ದೇವ್ರ ಕೆಲ್ಸಕ್ಕೆ ಹೋಗಿಲ್ಲ, ಅದಕ್ಕೆ ಹುಷಾರಾಗಿಲ್ಲ. ಅಡ್ಬಿದ್ದರಿಂದ ಹೋಗ್ತಾರೆ ಅಂತ ಸಾಕ್ಷಿ ಇಲ್ಲೇ ಇದ್ದಾರೆ. ಇನ್ಯಾರಿಗಾರ ಹುಷಾರಾದ್ರೆ ಇದ್ದರೆ ತಾಯಿ ಏನು ಮಾಡ್ತೀರಾ ಅಂದರೆ ದೇವಸ್ಥಾನಕ್ಕೆ ಬರಬೇಕು ಅಂತ ಯಾವ್ದು ಹೇಳಲ್ಲ. ಮತ್ತೊಮ್ಮೆ ಕಳ್ಸ್ಕೊಳ್ಳಿ, 9 ಸರಿ ಬನ್ನಿ, 10 ಸರಿ ಬನ್ನಿ, 100 ಸರಿ ಬನ್ನಿ. ಮರಿ ಕಡೆ ನಾನು ಬೈಯೋದೆ ನಂಬಿಕಿದ್ರು ಬನ್ನಿ, ನಾ ಬೈಬೇಕಾಗತ್ತೆ. ಬಂದು ಕೇಳ್ತಾರೆ, ಮಗು ಹುಷಾರಿಲ್ಲ ಬರೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬೈತೀನಿ. ನಮ್ಮನೆ ಹಸ ಒದಿತಾ ಇತ್ತು, ಫೋನಲ್ಲಿ ನೋಡಿ ಬೇಡ್ಕೊಂಡೆ, ಒದೆ ನಿಲ್ಲಿಸ್ತು. ಯಕ್ಕ ಯಾವ್ರ? ಅಯ್ಯೋ ಹಸಿ ಬಗ್ಗೆ ಭಾಳ ಖುಷಿ ಆಗ್ತದೆ. ಒಂದ್ಸರಿ ಬರುವಾಗ ಚೆನ್ನಾಗಿ ಅರ್ಕೆ ಮಾಡ್ಕೊಂಡೆ, ಫೋನಲ್ಲಿ ನೋಡ್ಕೊಂಡು ಬೇಡ್ಕೊಂಡೆ, ಚೆನ್ನಾಗಿ ಒದಿಲಿಲ್ಲ. ಅಲ್ಲಿ ಚೆನ್ನಾಗಿ ದೇವ್ರಿಗೆ ಬಂಗಾರ ಮಾಡಿಸ್ತೀನಿ ಬೇಡ, ಬರುವಾಗ ಅವ್ನು ಕಾಲಿಟ್ಟು ಹಾಲು ತಾಂಬ ಗೋಲಿ ಬಿಡಿಂದ ತಾಯಿ ಮೈ ಮೇಲೆ ಹಾಕಿ ನಾನು ಒಂದು ಚೂರು ಹಾಕ್ತೀನಿ, ಒಂದು ಗ್ಲಾಸ ಮಿಕ್ಕಿದ್ದು 4 ರೂಪಾಯಿ ತಂಗಿ ಮನೆದು ಅಂತ ನೋಡಿ. ಇಲ್ಲೇ ನೋಡಿ, ಯಾರು ಬ್ಯಾಡ್ಮಿಂಟನ್ ಮಾಡಿ ಆಡ್ಕೊಳ್ಳೋ ಬದಲು ಇಲ್ಲಿ ಅಕ್ಕ, ಇವಾಗ ಅಮ್ಮ, ಇಲ್ಲೊಂದು ಅಮ್ಮ ಐತೆ, ಇಲ್ಲೊಂದು ಅಕ್ಕ ಇದ್ದಾಳೆ, ಇವಳು ಮಗಳಿದ್ದಾಳೆ, ಇವಳು ತಂಗಿದ್ದಾಳೆ. ನಿಮಗೆ ಯಾವನು ಇದ್ರು ನಿಮ್ಗೆ ಹೇಗೈತಿಲ್ಲ ಅದಕ್ಕೆ ಬ್ಯಾಡ್ಮಿಂಟನ್ ಮಾಡ್ತೀರಿ. ಯಾರೋ ಕಳ್ಳ ಅಂತ ಕೇಳಿ ತುಂಬ ಥ್ಯಾಂಕ್ಸ್ ಅಮ್ಮ, ಅವ್ನಿಗೆ ಗೊತ್ತಾಯ್ತು ನಂಗೆ ಕಳ್ಳ ಅಂತ. ಯಾಕಂದ್ರೆ ಅವ್ನು ಕಳ್ಳ ಅಂತ ಅವ್ನು ಹೇಳ್ಕೊಂಡಿರೋದು ಅಲ್ವಾ? ಅಥವಾ ನೀವು ಯಾರು ನೋಡಿ, ನಿಮ್ಗೆ ಹೇಳ್ತೀನಿ ಪದೇ ಬೊಗಳ ನಾಯಿ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ನಾನು ಪದೇ ಹೇಳ್ತೀನಿ ನಿಮಗೆ. ಯಾವುದೇ ನಾಯಿ ಬೊಗಳಿ ಕವ್ರು ಬಂದು ಯಾಕೆ ಹೇಳಿದೆ, ಅವನಿಗೋಸ್ಕರ ಅಲ್ಲ. ಮೊನ್ನೆ ಒಂದು ನಮ್ಮ ಬಂದಾಳೆ, ನಮ್ಮನೆಗೆ ಅಂತರ ಕಟ್ಟೆ ಆಡಿಕೆ ಅಂತಾರೆ, ಫೋಟೋಗೆ ಆಡಿಕೆ ಅಂತಾರೆ ಅಂತ. ಹಂಗಾರೆ ಮಗಳು ಸತ್ತವ್ರು ಯಾರು ಬರ್ತಾರೆ? ಏನಮ್ಮ ಕರೆಕ್ಟಾ? ಇವರು ನಮ್ಮ ಬಾವರು, ಇವರಿಗೂ ಹಂಗೇನೆ ಸಕ್ಕತ್ತು ಇದಾಗಿತ್ತು. ತಾಯಿ ಫೋನಲ್ಲಿ ನೋಡ್ಕೊಂಡು ಅರ್ಕೆ ಕಟ್ಕೊಂಡ್ರು. ಇವಾಗ ಬಾವ ಯಾವ ಊರು ಬಾವ? ಭದ್ರಾವತಿ ಬಾವ. ಸಕಲಾಸಪುರಿ. ಸಂತೋಷ ಪಡೋ ಸಂಗತಿ ಏನಂದ್ರೆ ಜಂಜೋಳ ಜಾತ್ರೆ ಮಾಡ್ಬೇಕು, ಜನಲ್ ಜಾತ್ರೆ ಮಾಡೋಕ್ಕಾಗಲ್ಲ. ನಾವು ಜಂಜೋಳ ಜಾತ್ರೆ ಇನ್ನು ನಮ್ಮ ದೇವಸ್ಥಾನಕ್ಕೆ ವೆಲ್ಡಿಂಗ್ ಮಾಡಕ್ಕೆ ಅಂತ ಪುಣ್ಯಾತ್ಮಗಳು ಅಂತ ನೋಡೋ.